ಬಾಳು ಬೆಳದಿಂಗಳು ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಆ ಈ ಪ್ರತಿ ತಿಂಗಳ ಒಂದೊಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಗಣೇಶ್ ಅವರು. ನಮಗೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು ಸರ್ ನಿಮಗೆ. ಎಲ್ಲರೂ ಇಲ್ಲಿ ಸೇರಿರುವಂತ ಎಲ್ಲ ನನ್ನ ಅಕ್ಕ ತಂಗಿಯರಿಗೂ, ಅಣ್ಣ ತಮ್ಮಂದಿರಿಗೂ, ಈ ರವಿ ಮಾಡುವ ಅನಂತ ನಮಸ್ಕಾರಗಳು. ಎಲ್ಲರೂ ನೋಡಿ ಎಷ್ಟು ಫ್ರೀ ಆಗಿ ಕುತ್ಕೊಂಡಿದ್ದೀರಾ, ಯಾಕಂದ್ರೆ ಮಕ್ಳ ಎಕ್ಸಾಮ್ ಎಲ್ಲ ಮುಗಿದೋಗಿದೆ. ಟೆನ್ಷನ್ ಇಲ್ಲ, ಟೆನ್ಷನ್ ಫ್ರೀ ಆಗಿದ್ದೀರಾ ಅಲ್ವಾ? ನಾನು ಎಲ್ಲ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿರಿಗೂ ಒಂದು ವಿಷಯ ಹೇಳ್ತೀನಿ. ನೀವು ಪಕ್ಕದ ಮನೆಯವ್ರು ನೋಡಿ ನಿಮ್ಮ ಮಗಳನ್ನಾಗ್ಲಿ ಹೋಲಿಸ್ಕೋಬೇಡ್ರಿ. ದಯವಿಟ್ಟು ಹೇಳ್ತಾ ಇದ್ದೇನೆ. ಯಾಕಂದ್ರೆ ನಿಮ್ಮ ಮಕ್ಕಳಲ್ಲೇ ಒಂದು ಅದ್ಭುತವಾದಂತ ಒಂದು ಟ್ಯಾಲೆಂಟ್ ಇರುತ್ತೆ. ಅದು ಏನಂತ ಕಂಡಿಡ್ರಿ, ಆ ಮಾರ್ಗಕ್ಕೆ ಅವ್ರನ್ನ ಬಿಟ್ಬಿಡ್ರಿ. ಅವ್ರು ಸಕ್ಸಸ್ ಆಗೇ ಆಗ್ತಾರೆ. ಒಮ್ರೆ ಯಾರೋ ಒಬ್ರು ದೊಡ್ಡವ್ರು ಹೇಳಿದ್ದೊಂದು ಉಪಕಥೆ ಹೇಳ್ತೀನಿ, ಅದ್ಭುತವಾಗಿದೆ ನೋಡ್ರಿ. ಗಂಡ ಹೆಂಡತಿ ಮಾರ್ಕೆಟಿಗೆ ಹೊಂಟಿದ್ರು ಮಗನ್ ಕರ್ಕೊಂಡು. ಮಗ ನರೇಂದ್ರ ಚಿಕ್ಕ ಬಾಲಕ, ಸಣ್ಣ ಹುಡುಗ, ಕರ್ಕೊಂಡ್ ಮಾರ್ಕೆಟಿಗೆ ಹೊಂಟಿದ್ರು. ಅವಾಗೆಲ್ಲ ಬಸ್ ಇರ್ಲಿಲ್ಲ, ಈ ಆಟೋಗಳು ಇರ್ಲಿಲ್ಲ. ಆ ಜಟಗಾ ಬಂಡಿ ಅಂದ್ರೆ ಕುದುರೆ ಗಾಡಿ ಅಂತಿರಲ್ಲ, ಕುದುರೆ ಗಾಡಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು. ಆ ಕಡೆ ಈ ಕಡೆ ನೋಡ್ತಾ ತಂದೆ ಮಗನ ಹೆಗಲ ಮೇಲೆ ಕೈ ಹಾಕಿ, ಮಗನೇ ಮುಂದೆ ದೊಡ್ಡವನಾದ್ಮೇಲೆ ಏನ್ ಆಗ್ಬೇಕಂತ ಮಾಡಿಯಪ್ಪ ನೀನು ಅಂತ ಕೇಳಿದ್ರು. ಆಗ ಪುಟ್ಟ ನರೇಂದ್ರ ಹೇಳಿದ್ರು, ನಾನ್ ಜಟಗಾ ಸಾಬ್ ಆಗ್ಬೇಕು ಅನ್ಕೊಂಡಿನಿ. ಥೋ ತೇರಿಕೆ, ಎಂತವನಿದಾನ ನೋಡಿ ಅವನು. ಅವ್ರು ದೊಡ್ಡ ಲಾಯರ್, ಅವರು ಏನ್ ಸಾಮಾನ್ಯದವ್ರಲ್ಲ, ದೊಡ್ಡ ಲಾಯರು. ನಿನಕ್ಕಿಂತ ದೊಡ್ಡ ಲಾಯರ್ ಆಗ್ತೀನಿ ನಾನು ಅಂತ ಹೇಳೋದ್ ಬಿಟ್ಟು ಜಟಗಾ ಸಾಬ್ ಆಗ್ತಾನೆ ಅಂತ ಕರ್ಕೊಂಡು ಹೋಗಿ ನಿನ್ ಮಗನ ಅಂತ. ನಾವೆಲ್ಲರೂ ಹಂಗೆ ಮಾಡೋದು. ಮಕ್ಕಳು ಏನಾರು ಒಳ್ಳೇದಾರಿದ್ರೆ ನನ್ನ ಮಗ ನೋಡಿ ಹೆಂಗೆ, ಅವ್ ಕೆಟ್ಟದಾರ ಹೇಳ್ತಾರೆ ನೋಡಿ ನಮ್ಮ ಮಗ ಅಂತ ಬೈತಿರ್ತೀವಿ ನಾವು. ಹಂಗೆ ಹೆಂಡತಿಗೆ ಬೈದ್ಬಿಟ್ರು ಪಾಪ ಅವರು. ಗೊತ್ತಾಯ್ತು ಹೆಂಡತಿಗೆ, ನನ್ನ ಗಂಡಗ್ ಬೇಜಾರಾಗೋಗ್ಬಿಡ್ತು ನನ್ನ ಮಗ ಅಂದಿದ್ದಕ್ಕೆ ಅಂತ ಹೇಳಿ ಏನು ಮಾತಾಡ್ಲಿಲ್ರಿ. ಮಾರ್ಕೆಟ್ ಎಲ್ಲ ಸುತ್ತಾಡಿದ್ರು, ಏನ್ ಖರೀದಿ ಮಾಡ್ಕೊಂಡ್ರು, ಮನೆ ಕರ್ಕೊಂಡ್ ಬಂದ್ರು. ಅವ್ರು ಮೂಡ್ ಔಟ್ ಆಗೋಗ್ಬಿಡ್ತು. ಮಗನ್ ಕರ್ಕೊಂಡು ಸೀದಾ ಒಳಗೋದ್ಲು ತಾಯಿ. ಆ ನರೇಂದ್ರನ ಕರ್ಕೊಂಡು ದೇವ್ರ ಮನೆ ಮುಂದ್ಗಡೆ ಕುಂದಿರ್ಸಿ, ಅವ್ರ ದೇವ್ರ ಮನೆ ಒಳಗಡೆ ಅದ್ ನೋಡಿ ನೆನಪಲ್ಲಿ ಇಟ್ಕೊಡ್ರಿ, ಅದನ್ನ ನಿಮ್ ಫೋಟೋ ಬರ್ಬೇಕು ನಿಮ್ ಕಣ್ ಮುಂದೆ. ಹೆಂಗಿರುತ್ತಂದ್ರೆ, ಅರ್ಜುನನ ಸಾರಥಿಯಾಗಿ ಶ್ರೀಕೃಷ್ಣ ಪರಮಾತ್ಮ ಕುದುರೆ ಗಾಡಿ ಹಿಡ್ಕೊಂಡು ಕುತ್ಕೊಂಡಿದ್ರು. ಆ ತಾಯಿ ನರೇಂದ್ರಗೆ ಹೇಳಿದ್ರ, ನೋಡಲ್ಲಿ ನೀ ಜಟಕ ಸಾಬಿ ಆಗೋ ಮಗ, ನನಗೆ ಬೇಜಾರಿಲ್ಲಪ್ಪ, ನಿನ್ನ ಆಸೆ ಪ್ರಕಾರ ನೀ ಜಟಕ ಸಾಬಿನ ಆಗೋ, ಆದ್ರೆ ಅಂತಿಂತ ಸಾಬಿ ಆಗ್ಬೇಡ. ಅಲ್ಲಿ ನೋಡ ಫೋಟೋದಲ್ಲಿ ಇದಾರಲ್ಲ, ಆ ಜಟಕ ಕುದುರೆ ಗಾಡಿ ಹಿಡ್ಕೊಂಡು ಸಾರಥಿಯಾಗಿ ಕುತ್ಕೊಂಡಿದಾರಲ್ಲ, ಆ ತರ ಒಬ್ಬ ಜಟಕ ಸಾಬಿ ಆಗೋ, ನನಗೆ ಖುಷಿ ಆಗತ್ತೆ ಮಗನೇ ಅಂದ್ರು. ಆ ತಾಯಿಯ ಕಣ್ಣೀರು, ಆ ತಾಯಿಯನ್ನು ಆ ನರೇಂದ್ರ ಗೊತ್ತಾಗ್ಬಿಡ್ತಾವ್ರಿ. ನರೇಂದ್ರ ಪುಟ್ಟ ಬಾಲಕನಿಗೆ ಮುಂದೆ ಅದೇ ವ್ಯಕ್ತಿ ತಾಯಿನ ಮನಸ್ಸಲ್ಲಿ ಇಟ್ಟುಕೊಂಡು, ನನ್ನ ತಾಯಿ ಈ ತರ ಹೇಳಿಲ್ಲಲ್ಲ ಅಂತ ತಿಳ್ಕೊಂಡು, ಮುಂದೆ ದೊಡ್ಡ ವ್ಯಕ್ತಿಗೆ ಇಡೀ ವಿಶ್ವನೇ ತಿರುಗಿ ನೋಡುವಂತ ಸ್ವಾಮಿ ವಿವೇಕಾನಂದರ. ಅವತ್ತು ಏನಾರ ತಾಯಿ ಹಂಗ ಹಿಂಗೆ ಅಂತ ಗಂಡ ಹೆಂಡತಿ ಎಲ್ಲ ಸೇರಿ ಬೈದಿದ್ರೆ ಆ ತರ ಆಗ್ತಿರ್ಲಿಲ್ಲ. ಅದಕ್ಕೆ ಮಕ್ಕಳು ತಂದೆ ತಾಯಿ ಮಾತನ್ನು ಕೇಳ್ತಾರೆ, ಕೇಳೋ ತರ ನಾವ್ ಹೇಳ್ಬೇಕಷ್ಟೇ ಹೊರತು ಬೈಯೋದು ಹೊಡೆಯೋದು ಮಾಡೋದ್ರಲ್ಲಿ ಒಂದು ಅರ್ಥನೇ ಇಲ್ಲ. ಇನ್ನು ಇಲ್ಲಿ ಸ್ವಾಮಿಗಳು ಬಂದಿದ್ರು, ಅವಾಗ್ಲೇ ಹೋದ್ರು ಅವರು. ತುಂಬಾ ಖುಷಿ ಆಯ್ತು ನನಗೆ. ಒಂದು ಒಳ್ಳೆ ಮಾರ್ಗದರ್ಶನ ನೀಡಿದ್ರು ಎಲ್ಲರಿಗೂ. ನಾವೆಲ್ಲ ಉತ್ತರ ಕರ್ನಾಟಕದ ಮೊದ್ಲೆಲ್ಲ ಸ್ವಾಮಿಗಳು ಬರ್ತಿದ್ರಿ. ಅವ್ರು ಸಂಚಾರಿ ಸ್ವಾಮಿಗಳು, ಅವ್ರಿಗೆ ಮಠ ಗಿಟ ಇರ್ಲಿಲ್ಲ. ಪ್ರತಿ ವರ್ಷ ರೈತರ ಮನೆಗೆ ಬರೋರು. ಬಂದ್ ಸ್ವಾಮಿಗಳು ಬಂದ್ರೆ ಶಿಷ್ಯಂದ್ರನ್ನ ಒಂದ್ 2-3 ಜನ ಶಿಷ್ಯಂದ್ರ ಕರ್ಕೊಂಡ್ ಬರೋರು. ಎಲ್ಲಾರು ಬಂದ್ಮೇಲೆ ಅವ್ರಿಗೆ 1 ಚೀಲ ಜೋಳ, 1 ಚೀಲ ಗೋಧಿ, 1,000 ರೂಪಾಯಿ ಕೊಡ್ಬೇಕು. ಮತ್ತ ಅವತ್ತು ಹೋಳಿಗೆ ಊಟ ಮಾಡಿಸ್ಬೇಕು ಅವ್ರಿಗೆ. ಆ ತರ ಪದ್ಧತಿ ಇತ್ರಿ ಅದ. ಆಮೇಲೆ ಎತ್ತಿನ ಬಂಡಿ ಒಳಗ ಅವನ್ನೆಲ್ಲ ಹೇರ್ಕೊಂಡು ಹೋಗಿ ಆ ಸ್ವಾಮಿಗಳು ಊರಿಗೆ ಬಿಟ್ಟು ಬರೋ ಪದ್ಧತಿ ಇತ್ತು. ಒಂದ್ಸರಿ ನಮ್ಮ ಊರಿಗೆ ಬರ್ತಿದ್ರು ಸ್ವಾಮಿಗಳವರು. 5 ವರ್ಷ ಬರ್ಲಿಲ್ರಿ ಅವರು. ಆ ಗ್ಯಾಪ್ ಅಲ್ಲಿ ಏನ್ ಮಾಡ್ಬಿಟ್ರು, ಇವರು ತನ್ನ ಮಗನ ಮದ್ವೆ ಮಾಡ್ಕೊಂಡಿದ್ರು. ಮಗನ ಮದ್ವೆ ಮಾಡ್ಬಿಟ್ಟಿದ್ರು. 5 ವರ್ಷ ಆದ್ರೂ ಬರ್ಲೇ ಇಲ್ಲ ಸ್ವಾಮಿಗಳು. 5ನೇ ವರ್ಷಕ್ಕೆ ಬಂದ್ರಿ ಅವ್ರು. 4 ವರ್ಷ ಬಿಟ್ಟು 5ನೇ ವರ್ಷಕ್ಕೆ ಬಂದ್ರು. ಯಾಕೋ ಹೇಳೇ ಕಳ್ಸಿಲ್ಲಲ್ಲ. ಇಲ್ರಿ ಅಪ್ಪ ಬುದ್ಧಿ, ಮಳೆ ಇಲ್ಲ ಪಳೆ ಇಲ್ಲ, ಬೆಳೆದೇ ಇಲ್ಲ ಏನು, ಹಂಗಾಗಿ ಹೇಳಕ್ ಕಳ್ಸ್ಲಿಲ್ರಿ ನಾವು. ಆ ಮಗನ ಮದ್ವಿ ಬೇರೆ ಮಾಡಿದ್ವಿ, ಕಷ್ಟ ಆತ್ರಿ ಅಪ್ಪ, ಇನ್ನೇನ್ ಹೇಳ್ ಕಳ್ಸ್ಬೇಕಂದ್ರಿ, ನೀವ ಬಂದ್ರಲ್ಲ. ಸರಿ ಆಯ್ತು. ಬಂದ್ರು, ಕುತ್ಕೊಂಡ್ರ ಸ್ವಾಮಿಗಳು. ಅತ್ತೆ ಹೇಳಿಲ್ದ ಸೊಸೆಗೆ, ನೋಡುವ ಸ್ವಾಮಿಗಳು ಬಂದಾರ. ಹೌದಾ? ಅವರು 1 ವರ್ಷಕ್ಕೆ 5 ಹೋಳಿಗೆ ತಿಂತಾರ. ಫಸ್ಟ್ 5 ಹೋಳಿಗೆ ಮಾಡಿ ಸ್ವಾಮಿಗಳು ಹೇಳಿ ಸಪರೇಟ್ ಆಗಿರೋ. 2 ಚಪಾತಿ ತಿಂತಾರ. 4 ಚಮಚ ಅನ್ನ ಉಂತಾರವ, ಅದನ್ನ ಎಡಿ ಅಂತ ಸಪರೇಟ್ ಆಗಿ ಇಡೋದನ್ನ, ಮಿಕ್ಕಿದೆಲ್ಲ ಆಮೇಲೆ ಒಟ್ಟಿಗೆ ಬಡಿಸೋ, ಶಿಷ್ಯಂದ್ರಿಗೆ ಬಡಿಸುವ. ಆಯ್ತ್ರಿ ಅತ್ಯಾರ. ಸ್ವಾಮಿಗಳು ಕುತ್ಕೊಂಡ್ರು, ಎಲ್ಲ ರೆಡಿ ಆಯ್ತು ಪ್ರಸಾದ. ಇವರು ಮಣಿ ಹಿರಿಯ ಮನುಷ್ಯ, ಮುದುಕಿ ಅಪ್ಪ ಸ್ವಾಮಿಗಳು ಕೈಕಾಲ್ ಮಕ್ಕ ತಕ್ಕೊಟ್ರಿ, ಪ್ರಸಾದಕ್ಕೆ ರೆಡಿ ಆಗ್ರಿ. ಅವ್ರದ್ದು ಏನ್ ಪದ್ಧತಿ ಅಂದ್ರೆ, ಪ್ರಸಾದ ಮುಂದಿಟ್ಟಾಗ ಅವ್ರದ್ದು ಏನೇನಿದೆ ಅದು ಕೊಟ್ಟ ಮೇಲೆ ಪ್ರಸಾದ ಮೇಲೆ ಕೈ ಇಡ್ತಿದ್ರು ಅವರು. ಇವ್ರು 1 ಚೀಲ ಜೋಳ, 1 ಚೀಲ ಗೋಧಿ, 1,000 ರೂಪಾಯಿ ಇಟ್ರು, ಚಪಾತಿ ತಂದಿಟ್ರು ಮುಂದ್ಗಡೆ. ಅಪ್ಪರ ಪ್ರಸಾದ ತಗೋ, ನಂದೇನಿದ್ ಕೊಟ್ಬಿಡು, ಮತ್ ನನ್ ಪ್ರಸಾದ ಮೇಲೆ ಕೈ ಇಡ್ಬೇಕಂದ್ರೆ ನಾನು ಕೊಟ್ಬಿಡ್ಬೇಕು.
ಆಯ್ತ್ರಿ ಪಾಪ ರೆಡಿ ಐತ್ರಿ ನಿಲ್ಲಿ ತೊಡ್ರ ಏನದ ಒಂದ್ ಚೀಲ ಜೋಳ ಒಂದ್ ಚೀಲ ಗೋಧಿ ₹1,000. ಹಾ ನಾನ್ ಮುಟ್ಟಲ್ಲ ನಾನು. ಎಷ್ಟು ವರ್ಷ ಆಯ್ತು ನಾನು ಬಂದ? ಇದು 5ನೇ ವರ್ಷರಪ್ಪ. ಮತ್ತೆ 5 ವರ್ಷದ ಒಟ್ಟಿಗೆ ಕೊಡ್ಬೇಕಪ್ಪ ನೀನು 1 ವರ್ಷದ ಕೊಟ್ರೆ ನಾನು ತಗೊಳ್ದಿಲ್ಲ. ಪ್ರಸಾದ್ ಮೇಲೆ ಕೈ ಆಡೋದಿಲ್ಲ ನಾನು. ಓಕೆ ನೋಡ್ ಹಂಗ ನನಗ ಅದೇನ್ ಕೆಟ್ಟದ್ದಾಗ್ಲಿ ಆಗ್ಲಿ. ಎಷ್ಟು ಬೇಡ್ಕೊಂಡ್ರಿ ಅವ್ರು, ಕೇಳವಲ್ರಿ ಸ್ವಾಮಿಗಳು. ಇಲ್ಲ ನನಗ್ ಬೇಕೇ ಬೇಕು. ಹತ್ತಿ ಹತ್ಕೊಂತ ಒಳಗ್ ಹೋದ್ಲು. ಏನ್ ಬಂತಪ್ಪ ಕರ್ಮ ನಮ್ಗೆ, ಈ ಕಷ್ಟ ಕಾಲದಲ್ಲ ಸ್ವಾಮಿಗಳು ಇಷ್ಟೊಂದು ಹಠ ಹಿಡಿದ್ರಲ್ಲ ಅಂತ. ಸಸಿ ನೋಡಿದ್ಲು, ತಲೆನೇ ಕೆಡಿಸ್ಕೊಳ್ಳಿಲ್ಲ. ಅಯ್ಯೋ ನಾ ಮಾತು ಇದ್ದಿದ್ದೆ ಒಳಗೆ ನಾಟಕ ಮಾಡ್ತೈತೆ ಸುಮ್ಮನೆ ಆಗೋಗ್ಬಿಟ್ಟು ಸಸಿ. ಆಮೇಲೆ ಮಾವ ಹತ್ಕೊಂತ ಕಣ್ಣೀರ್ ಒರ್ಸ್ಕೊಂಡ್ ಒಳಗ್ ಬಂದನ್ರಿ. ಸಸಿ ಹೊಟ್ಟೆ ಉರ್ದೋಗ್ಬಿಡ್ತಾರೆ. ಯಾಕಂದ್ರೆ ಮಾವ ಅಷ್ಟು ಸುಲಭ ಕಣ್ಣೀರ್ ಬರುದಿಲ್ಲ. ಅಳಾಕತ್ತಾನ ನಮ್ಮ ಮಾವ ಅಂತ. ಯಾಕೆ ಮಾವ ಏನಾಯ್ತು? ಇಲ್ಲವಾದವು ಸ್ವಾಮಿಗಳು ಪ್ರಸಾದ್ ಮೇಲೆ ಕೈ ಇಡ್ವಲ್ರು, ಅವ್ರಿಗೆ 5 ವರ್ಷದ ಒಟ್ಟಿಗೆ ಕೊಡ್ಬೇಕಂತ 5 ವರ್ಷದ ಕೊಡಾಕ ನಮ್ಮ ಹತ್ರ ಇಲ್ಲ. ಇವು ಸಸಿ ಹೊರಗೂ ಅಲ್ಲ. ಯಪ್ಪ ಸ್ವಾಮಿಗಳ ಪ್ರಸಾದ್ ತಗೊಡ್ರಿಯಪ್ಪ. ಇವ್ರು ನನ್ ಗಂಡನ ಮನೆಯವ್ರು ಬಡವ್ರು. ಇವಕ್ ಇಲ್ಲ ಏನು ಕೊಡಾಕ್ ಇಲ್ಲ ಇವಕ್ಕ. ಈಗ ಎಷ್ಟ್ ಕೊಡ್ತಾರ ಅವ್ರು? 1 ವರ್ಷದ ಕೊಡ್ತಾರ ತಗೊಳ್ರಿ. ಇನ್ 4 ವರ್ಷದ ನಾನ್ ಕೊಡ್ತೀನಿ. ನಮ್ ತವ್ರ ಮನೆಯವ್ರು ರಿಚ್ ಆಗದಾರ, ಶ್ರೀಮಂತರ ಅವ್ರು. ನಾನ್ ಕೊಡಿಸ್ತೀನಿ ನಿಮ್ಗ. ಸ್ವಾಮಿಗಳು ಖುಷಿ ಆಯ್ತು. ಎಂತ ಸಸಿ ಕಟ್ಕೊಂಬಂದಿವು ಮರ ನೀನು. ದೇವತೆ ಪಾಯಿಕೆ ಎಂತ ಧಾರಾಳ ಗುಣ ಐತಲ್ಲ ನಿಂದು. 2 ಚಪಾತಿ ಹಾಕಿದ್ರಿ, 2 ಚಪಾತಿ ತಿಂದು ತಿರ್ಗಾ 8 ಚಪಾತಿ ತಂದು ಸೊಸೆ. ಯಪ್ಪ ಚಪಾತಿ ತಗೊಳ್ರಿ. ಇಲ್ಲವ ನಂದು 2 ಚಪಾತಿ ಹೋಳಿಗೆ ಹಾಕಿದ್ರಿ. ಯಪ್ಪ ನೀವು ವರ್ಷಕ್ಕೆ ಎಷ್ಟು ತಿಂತಿದ್ರಿ? 2 ಚಪಾತಿ 5 ಹೋಳಿಗೆ 1 4 ಚಮಚ ಅನ್ನ ಒಣದ ಅಷ್ಟೇ. ನಂದು ಜಾಸ್ತಿ ಹೋಳಿಗೆ ಹಂಗೆ ಹಂಗಾಗತ್ತಪ್ಪ. ಈಗ 5 ವರ್ಷದ ಒಟ್ಟಿಗೆ ತಿನ್ಬೇಕು ನೀವು. 10 ಚಪಾತಿ 25 ಹೋಳಿಗೆ 20 ಚಮಚ ಅನ್ನ ಉಣ್ಬೇಕು ನೀವು. ಇಲ್ಲ ಅನ್ನ ಕೇಳುವಾಕೆ ಅನ್ನ 5 ವರ್ಷದ ಅದ್ ಹೆಂಗಾಗತ್ತೆ ಮಗಳ ಅಂತಂದ್ರು ಸ್ವಾಮಿಗಳು. ಮತ್ತೆ 5 ವರ್ಷದ ಒಟ್ಟಿಗೆ ಕೊಡಕ್ಕೆ ಹೆಂಗಾಗತ್ತೆ ಅಪ್ಪ ನಮ್ಗ? ಅದಕ್ಕೆ ತಗೋಬೇಕು. ಅಲ್ಲೇ ಜೋರಿದಾಳಕ್ಕೆ ಸೊಸಿ ಅನ್ನು ಬೇಡವ್ವ. ನಾನು ಇಷ್ಟ ಸಾಕು, ನನಗೆ 1 ವರ್ಷದ ಕೊಡ್ರೆ ನಡಿತೈತಿ. ಇಲ್ಲಿ 2 ಆತಲ್ಲಪ್ಪ ಅಂತ ಸ್ವಾಮಿಗಳು ಹೊರಗಾಕತ್ತಾರೆ. ಚಪಾತಿ ನೀಡಿಲ್ಲ, ಹೋಳಿಗೆ ಆಯ್ತು, ಇನ್ನು ಅನ್ನ ನೀಡ್ಬೇಕಲ್ಲ. ಹಿಂಗ್ ಸರ್ಸಾಕ್ ಹೋದ್ಲಿ ಇಂತ ತಟ್ಟೆ ಒಳಗ ಸ್ವಾಮಿಗಳು ತಾಟ್ನಾಗ. ಅವ್ರು ತವ್ರ ಮನೆಯವ್ರ ಕೊಟ್ಟಿರೋ ಬಂಗಾರದ ಉಂಗುರ ಏನಾಯ್ತು ಸಡ್ಲಿತ್ರಿ, ಅದು ಬಿದ್ದು ಬಿಟ್ಟು ತಾಟ್ನಾಗ ಹಿಂಗ್ ತೊಳಗ್ಲೆ ಪ್ರಸಾದ ಅದು. ನನ್ ತಾಟ್ನಾಗ ಬಿದ್ಮೇಲೆ ನಂದ ಪ್ರಸಾದ ಅಂದ್ರ ಬ್ಯಾಗ್ ಹಾಕೊಂಡ್ಬಿಟ್ರು, ಕಟ ಬ್ಯಾಗ್ ಇಟ್ಕೊಂಡ್ಬಿಟ್ರು. ಸೊಸಿ ಅಂದ, ಯಪ್ಪ ನನ್ ತವ್ರ ಮನೆಯವ್ರ ಕೊಟ್ಟಿದ್ದೆ ಯಪ್ಪ, ಅದ ಕೊಡೋ ಯಪ್ಪ ಅಂದ. ಆ ತಾಟ್ನಾಗ ಬಿದ್ಮೇಲೆ ಪ್ರಸಾದ ಅವ್ ನಂದ ಅದ, ಹಂಗ್ ಕೊಡಕ್ ಬರೋದಿಲ್ಲ ಅದ. ಒಳಗ್ ಹೋದ್ರಿ. ಯಪ್ಪ ಎಂತ ಕರ್ಮ ಅಂತಲ್ಲ, ಇವ್ರು ನೋಡ್ಸಾಕ್ ಹೋಗಿ ನನ್ನ ಬಂಗಾರ ಉಂಗ್ರ ಹೋತಲ್ಲ ಅಂತ ಸ್ವಾಮಿಗಳು ಖುಷಿ ಆಗ್ಬಿಟ್ರಿ. ಹೋಲ್ ಬಿಡು, ಒಂದ್ರದಾಗ ಹೋದ್ರ ಒಂದ್ರದಾಗ ಬಂತು ಗಟ್ಟಿ ಉಂಗ್ರ, 1 ತೊಲೆ ಐತಿ, ಮಾರ್ಕೊಂಡ್ರಾತ್ ಬಿಡ, ಅಷ್ಟ್ ಬಂದ್ಬಿಡುತ್ತಲ್ಲ ಅಂತ. ಇನ್ನು ಸಾರ್ ಹಾಕ್ಬೇಕಲ್ರಿ. ಸಾರ್ ತಗೊಂಬಂದು ಬಿಸಿ ಬಿಸಿ ಸಾರ್, ದೊಡ್ಡ ಚಮಚ ರೀ ಅದು. ಸಾರಿನ ಚಮಚ ನೋಡ್ರಿ ಇಷ್ಟು ಅಗಲ ಇರ್ತದ. ಬೇಕಂತ ಕೈ ಜಾರಿ ತಾಟ್ನಾಗ ಬಿಟ್ಬಿಟ್ರಿ. ತಗೊಳ್ಳಿ ಇವತ್ತ ಅದನ್ನ. ಯಪ್ಪ ಪ್ರಸಾದ್ ನಿಮ್ ತಾಟ್ನಾಗ ಬಿದ್ದೈತದ, ನೀವ ತಗೋ ಇಟ್ಕೊಳ್ರಿ ಬಾಯಾಗ ಅದನ್ನ. ಅದೇ ಹಂಗಾಗತ್ ಮಗಳ. ಅಲ್ಲಿ ಚಮಚ ಐತೆ ನೀವು ಒಲಿ ಮೇಲೆ ಹುಚ್ಚಿಕಟ್ಟಿಗೆ ಅಂತಾರ ನಮ್ಮ ಮೊದ್ಲು. ಇಷ್ಟ ಕಬ್ಬಣದ್ದು ಬರೀನೇ ಹೇಳ್ಬಿಡ್ತೀನಿ ನಾನು. ಇಲ್ಲಿ ಏನ್ 2 ಐತಿ ಅದನ್ನ ಉಂಗ್ರ ತಗ ತೊಳೆಯವ ಅಂತ ಬಂದು. ಅದಕ್ಕೆ ನಾನು ಯಾಕೆ ಇದನ್ನ ಹೇಳ್ತೀನಿ ಅಂತಂದ್ರೆ, ಯಾವ್ದೇ ಸ್ವಾಮಿಗಳು ಆತರ ಹಠ ಮಾಡಬಾರ್ದು. ಅವಾಗೆಲ್ಲ ಹಠ ಮಾಡ್ತಿದ್ರಿ ಅವ್ರಂಗೆ. ಅತ್ತಿ ಸೊಸಿ ಎಲ್ಲಾರ ಮನೆಯಾಗ ಇರುತ್ತಲ್ಲ. ಈಗ ಅತ್ತಿ ಸೊಸಿ ಜಗಳ ಅಂತ ಯಾಕೆ ಬರುತ್ತಂದ್ರೆ, ಈ ಹೆಣ್ಣಿಗೆ ಹೆಣ್ಣ ಸೆತ್ರು ಅಂತ ದೊಡ್ಡವರು ಅದು ಮಾಡಿದಾರಲ್ಲ, ಸುಳ್ಳಲ್ರಿ ಅದ. ಎಲ್ಲರ ನೋಡ್ರಿ ಪ್ರಪಂಚದಲ್ಲಿ ಅತ್ತಿ ಸೊಸಿ ಜಗಳ ಅಂತ ಐತಿ ಹೊರತು ಮಾವ ಸೊಸಿ ಜಗಳ ಅಂತ ಎಲ್ಲೂ ಇಲ್ಲ. ಯಾಕೆ ಅತ್ತಿ ಸೊಸಿ ಜಗಳಾಡ್ತಾರಂತಂದ್ರೆ ಕಾರಣ ಏನಂತಂದ್ರೆ, ತನ್ನ ಮಗಳು ಅಂದ್ರೆ ತಾನ್ ಮಗಳನ್ನ ಮದುವೆ ಮಾಡಿಕೊಟ್ಟಿರ್ತಾರಲ್ಲ, ಅಳಿಯ ತನ್ನ ಮಗಳು ಹೇಳ್ದಂಗ್ ಕೇಳ್ಕೊಂಡಿದ್ರೆ ಅತ್ತಿ ಯಡಿಯೂರು ತುಂಬ ಹೇಳ್ಕೊಂಡ್ ಬರ್ತಾಳ, ನನ್ನ ಅಳಿಯ ದೇವ್ರಂತವನ, ನನ್ನ ಮಗ ಹೇಳ್ದಂಗ ಕೇಳ್ತಾನ ಅಂತ ಅಳಿಯನ್ನ ನಾನು ನೋಡ್ದಲ್ಲ, ದೇವ್ರಂತ ನನ್ನ ಅಳಿಯ ಅಂತ ಹೇಳ್ಕೊಂಡ್ ಬರ್ತಾಳ. ಅದೇ ತನ್ನ ಮಗ ತನ್ನ ಸೊಸೆನ ಕರ್ಕೊಂಡು ಎಲ್ಲಾರ ಹೊರಗೆ ಬಂದ, ಲೋಫರ್ ನನ್ನ ಮಗ ಅಮ್ಮವ್ರ ಗಂಡ ಅವನು, ಯಾವತ್ತೂ ಆಕಿ ಸರಿ ಹಿಡ್ಕೊಂಡ ಹೇಳ್ತಾನೆ. ಇದೇ ಕಾರಣಕ್ಕೆ ಅತ್ತಿ ಸೊಸೆ ಜಗಳ ಬರುತ್ತೆ, ಬೇರೆ ಏನು ಇಲ್ಲ ಅಲ್ಲಿ. ಈಗ ಮೊನ್ನೆ ನಮ್ಮ ಊರಾಗ ನಡೆದಿರೋ ಸ್ಟೋರಿ ಹೇಳ್ತೀನಿ. ನಮ್ ನಡೆದಿರೋ ಕಥೆನೇ ಇದು. ಪಾಪ ಒಬ್ಬನೇ ಮಗ ಸೊಸಿನ್ ಕರ್ಕೊಂಬಂದ್ಲು. ಅತ್ತಿ ಎದಕ್ಕೂ ಸಹಿಸ್ಕೊಳ್ಳು, ಕುಂತ್ರು ಸಹಿಸ್ಕೊಳ್ಳಲ್ಲ, ನಿಂತ್ರು ಸಹಿಸ್ಕೊಳ್ಳಲ್ಲ, ಏನ್ ಮಾಡಿದ್ರು ಕಂಡು ಹಿಡಿದು ಉಪ್ಪಾಗಿಲ್ಲ, ಖಾರ ಆಗಿಲ್ಲ, ಈಕೆಗೆ ಅಡಿಗೆ ಮಾಡಕ ಬರುದಿಲ್ಲ ಅಂತ. ಯಾಕಂದ್ರೆ ಮೊದ್ಲಿನ ಕಾಲದಾಗ ಏನಾಗಿತ್ತು ಅಂದ್ರೆ, ಏನೇ ಟಾರ್ಚರ್ ಕೊಟ್ರು, ಏನೇ ಅವಮಾನ ಮಾಡಿದ್ರು ಯಾವ್ದೇ ಕಾರಣಕ್ಕೂ ಜಗಳಾಡ್ಕೊಂಡು ತವ್ರ ಮನೆಗೆ ಹೋಗ್ತಿರ್ಲಿಲ್ಲ ಹೆಣ್ಮಕ್ಳು. ಯಾಕಂದ್ರ ಆ ಮಣಿ ಪರಿಸ್ಥಿತಿ ಹಂಗಿರ್ತಿತ್ರಿ. ಅವ್ರು ಏನೇ ಮಾಡಿದ್ರು ಅಲ್ಲೇ ಸಹಿಸ್ಕೊಂಡು ಹೋಗ್ತಿದ್ರು. ಗಂಡನ ಹತ್ರ ಹೇಳ್ಕೊಳಕ್ಕೆ ಅತ್ತಿ ಹಿಂಗ ಅಂತಾಳೆ, ಬ್ಯಾಡ ಬಿಡು ಹೋಗ್ಲಿ, ಇನ್ನೆಷ್ಟು ದಿವ್ಸ ಇರ್ತಾಳಕ್ಕೆ ಮುಂದೆ, ಸಹಿಸ್ಕೊಂಡು ಹೋಗು, ನನಗೋಸ್ಕರ ಸಹಿಸ್ಕೊಂಡು ಹೋಗು, ಬಿಡು ನನ್ ಗಂಡ ಒಳ್ಳೆಯವನದಲ್ಲ ಅಂತ ಸಹಿಸ್ಕೊಂಡು ಹೋಗ. ಆದ್ರೂ ಆಗ್ಲಿಲ್ರಿ. ಅತ್ತಿ ಏನೋ ಸಣ್ಣದೊಂದು ವಿಷಯ ದೊಡ್ಡ ರಾಮಾಯಣ ಮಾಡೋಕೆ ಗೆಳತಿ ಮುಂದೆ ಹೇಳ್ಕೊಂಡ್ಲ, ಮತ್ತೆ ಬಾಳ ಕಾಟ ಕೊಡ್ತಾಳೆ. ಆಗೋಲ್ ನನಗ.
ಏನ್ ಮಾಡ್ಬೇಕು ಆಕಿಗೆ? ಇಲ್ಲ ಇಲ್ಲಿ ಒಬ್ರು ಸ್ವಾಮಿಗಳು ಅದಾರ, ಆ ಸ್ವಾಮಿಗಳ ಹತ್ರ ಹೋಗ್ಬರೋಣ, ನಿನ್ಗೊಂದು ಪರಿಹಾರ ಕೊಡ್ತಾರ ಅವರು, ನಡಿ ಹೋಗ್ಬರೋಣ ಅಂತ ಅತ್ತಿಗೆ ಹೇಳಿದ್ಲು. ಅವ ಗೆಳತಿ ಬಂದ, ಚಿಗವ್ವ ನಾವು ಇವಾಗ ಕರ್ಕೊಂಡು ಹೋಗ್ತೀನಿ, ಇಲ್ಲಿ ದೇವಸ್ಥಾನಕ್ಕೆ ಹೋಗ್ಬರ್ತೀನಿ. ಆಯ್ತು ಹೋಗ್ಬಿಟ್ಟು ಬರ್ರಿ. ಹೋದ್ರಿ. ಸ್ವಾಮಿಗಳಿಗೆ ಕೈ ಮುಗಿದ್ಲು, ಕಾಲ್ ಮುಗಿದ್ಲು. ಯಪ್ಪ ಬಾಳ ನೊಂದು ಬಿಟ್ಟಿದ್ದೀನಿ ನಾನು, ಮತ್ತೆ ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತಾಳ, ನೀವೇನೋ ಪರಿಹಾರ ಮಾಡ್ತೀರಿ ಅಂತ ಹೇಳಿ ನಿಮ್ಮ ಹತ್ರ ಬಂದಿನಪ್ಪ, ದಯವಿಟ್ಟು ನನ್ ಕೈ ಬಿಡ್ಬೇಡ ಅಂತ ಹತ್ತು ಬಿಕ್ಕಿ ಬಿಕ್ಕಿ ಹತ್ಬಿಟ್ರು. ಸ್ವಾಮಿಗಳಿಗೆ ಗೊತ್ತಾಯ್ತು ನೋ, ಆ ಹುಡುಗಿಯ ಕಣ್ಣೀರು ಗೊತ್ತಾಯ್ತು. ತಲೆ ಕೆಡಿಸ್ಕೊಳ ಮಗ, ನಾನು ಇದೀನಿ, ನನ್ನ ಹತ್ರ ಬಂದೆಲ್ಲ ಇನ್ ನಾನ್ ನೋಡ್ಕೋತೀನಿ. ಏನ್ ಮಾಡ್ಬೇಕು ಹೇಳ, ಆಕಿ ನೀ ಹೇಳ್ದಂಗೆ ಕೇಳ್ದಂಗ್ ಮಾಡೋಣ ಅಥವಾ ಏನ್ ಮಾಡೋಣ? ಯಪ್ಪ ಆಕಿ ಭೂಮಿ ಮೇಲೆ ಇರೋದ ಬೇಡ, ಹೋಗ್ಬಿಡಪ್ಪ ಒಂದೇ ಸರಿ. ಹೌದಾ? ಮಾಡ್ಬೋದು ಅಂದ್ರೆ ಸ್ವಾಮಿಗಳು ಮಾಡ್ಬಿಡಿಯಪ್ಪ. ಅದಕ್ಕೆ ಏನ್ ಬೇಕು ಹೇಳು, ಎಷ್ಟು ರೊಕ್ಕ ಕೊಡ್ಬೇಕು ಹೇಳು? 10,000 ತಂದಿನ ಕೊಡ್ಲಿನಪ್ಪ? ಬೇಡ ಬೇಡ ಬೇಡ, ಕೆಲಸ ಮುಗಿದ್ಮೇಲೆ ಕೊಡಿ ಅಂತ. ಯಪ್ಪ ಬೇಕಾದ್ರೆ ಒಂದು ಚೈನ್ ಐತಿ, ಅದನ್ನು ತಗೊಂಡ್ಬಿಡ್ಬೇಕಾರೆ 10,000 ಅಂತ ಚೈನ್ ತಗೋ. ಇಲ್ಲ ಅದನ್ನ ಕೆಲಸ ಮುಗಿದ್ಮೇಲೆ ಕೊಡ್ತೀನಿ ಶಿಷ್ಯಂದ್ರಿಗೆ ಹೇಳ್ದ. ಅದು ಅತ್ತಿ ಸೊಸಿ ಜಗಳದ್ದು ಮುಗಿಯುವಂತ ಕಥೆ ಐತಲ್ಲ, ಅದನ್ನ ಬಾಕ್ಸ್ ತಗೊಂಬ, ಇಲ್ಲ ದೊಡ್ಡದೊಂದು ಬಾಕ್ಸ್ ಇರೋದು, ಪುಡಿ ಪೌಡರ್ ಇತ್ತು. ಸೊಸಿಗೆ ಹೇಳಿದ್ಲು ಆ ಹುಡುಗಿಗೆ, ನೋಡವ ಇದನ್ನ ಮುಂಜಾಲಿಂದ ಒಂದು ಚಮಚ ಹಾಲ್ನಾಗ ಕೆಂಪ ಕಾಸ್ಬೇಕು, ಹಾಲ್ನ 1 ಸ್ಪೂನು, ರಾತ್ರಿ 1 ಸ್ಪೂನ್ ಊಟ ಆದ್ಮೇಲೆ ಒಂದೊಂದು ಚಮಚ ಹಾಲ್ನಾಗ ಹಾಕಿ ಕಲಿಸ್ಕೊಡು ನಿಮ್ಮ ಅತ್ತಿಗೆ, ಕುಡಿಲಿ. ಕುಡಲ್ದಂದ್ರ ಒಂದು 2 ತಿಂಗಳದಾಗ ಆಗೋಷ್ಟು ಕೊಟ್ಟೆ ನಾನು ಇದನ್ನ, ದಿನೇ ಕರ್ಕೊಂಬಂದ್ 2 ತಿಂಗಳು ಸತ್ತೋಗ್ತಾಳ. ಆದ್ರೆ ನಿನ್ನ ನಾನು ಆಸೆ ನೆರವೇರ್ಸ್ತೇನೆ ಅಂದ್ರೆ ನಂದು ಆಸೆ ನೆರವೇರ್ಸ್ಬೇಕು ನೀನ್, ನಾನು ಹೇಳ್ದಂಗೆ ಕೇಳ್ಬೇಕು. ಯಪ್ಪ ನೀನ್ ಏನ್ ಹೇಳ್ತಿ ಕೇಳು, ನನಗ್ ಒಳ್ಳೇದಾಗತ್ತೆ, ನೀ ಏನ್ ಹೇಳ್ತಿ ಕೇಳಕ್ ರೆಡಿ ನಾನು. ಯಾವುದೇ ಕಾರಣಕ್ಕೂ ನಿಮ್ಮ ಅತ್ತೆಗೂ ಜಗಳಾಡ್ಬಾರ್ದು ನೀನು. ಆಕಿ ಏನೋ ಅಂದ್ರು ಅನ್ಸು, ಬೈದ್ರು ಬೈಸ್ಕೊ, ಬಹಳ ಪ್ರೀತಿಯಿಂದ ನೋಡ್ಕೋಬೇಕು ನೀನು. ಕಾಲ್ ಒತ್ತಬೇಕು, ಬಿಸಿ ರೊಟ್ಟಿ ಮಾಡ್ಕೊಡ್ಬೇಕು, ಹಾಸಿಗೆ ಕೊಡ್ಬೇಕು ನೀನು, ಬಹಳ ಚಂದ ನೋಡ್ಕೋಬೇಕು, ಅನುಮಾನ ಬರಬಾರ್ದು, ಹಂಗ್ ನೋಡ್ಕೋಬೇಕು ನೀನು. ಯಪ್ಪ ಒಂದ್ ಏಟ್ ಹೊಡೆದ್ರು ಹೊಡ್ಸ್ಕೊಂತೀನಿ, ತಲೆ ಕೆಡಿಸ್ಕೋಬೇಡ, ನಿನ್ನ ಕೆಟ್ಟ ಹೆಸರು ಬರ್ಲಾಗ ನಾನ್ ನೋಡ್ಕೋತೀನಿ ಅನ್ಲಕ್ಕೆ. ಯಾಕಂದ್ರೆ ರಾತ್ರಿ ಹೋಗ್ಕೊಳ್ಳಂದ್ರೆ ಫುಲ್ ಖುಷಿ ಆಗ್ಬಿಟ್ಲಕ್ಕೆ. ಕೊಟ್ಟು ಕಳ್ಸಿದ್ರಿ. ಬಂದ್ಲು, ರಾತ್ರಿ ಬಿಸಿ ರೊಟ್ಟಿ ಮಾಡ್ಕೊಡ್ಲ ಅತ್ತಿಗೆ. ಕೆಂಪಗೆ ಹಾಲು ಕಾಸಿಲ್ಲ, 1 ಚಮಚ ಪುಡಿ ಹಾಕಿ ಮೇಲೆ ಕೆಳಗ ಮಾಡಿ ಕೊಡಾಕ್ ಹೋದ್. ಅತ್ತಿ ಬಹಳ ಬೆರಕಿದ್ಲಿ. ಇಷ್ಟು ದಿವ್ಸದ್ದು ಇಲ್ಲಿ ಯಾಕೆ ಇದ್ಯಾಕ ಹಾಲು? ಅತ್ತಿಯರ ರಾತ್ರಿ ಕುಡಿದ್ರೆ ನಿದ್ದೆ ಬರ್, ನಾನು ಹೇಳಿದ್ನಿ ನಿನಗ ರಾತ್ರಿ ನಿದ್ದೆ ಬರೋದು ನನಗಂತ. ಆಗ ತೊಡಗ ಅಂದ. ಇಲ್ಲ ಸ್ವಾಮಿಗಳು ಹೇಳಿದ್ರಿ 1-2 ದಿವ್ಸ ಕುಡಿದಿಲ್ಲಕ್ಕೆ ತಲೆ ಕೆಡ್ಸ್ಕೊಬೇಡ ಅಂತೇಳಿ ಹೋಗಿ ಚೆಲ್ಲಿಲ್ಲ. ಮತ್ತೆ ಮುಂಜಾನೆ ಎದ್ದು ಬಿಸಿ ರೊಟ್ಟಿ ಮಾಡ್ಕೊಟ್ಲು. ಅತ್ಯಾರ ಕುಡೀರಿ ಅಂದ್. ಕಿ ಡೌಟ್ ಬರಕತ್ತಿ, ಇಷ್ಟು ದಿವ್ಸ ಇಲ್ಲದ ಈಕಿ ಯಾಕೆ ಹಿಂಗ್ ನಡ್ಕೊಳಕತ್ತಾಳ ಅಂತ. ಅದಕ್ಕೆ ಸೊಸಿ ಹೇಳಿದೆವ್ವ, ಅತ್ಯಾರ ನಿಮ್ ಬಗ್ಗೆ ನಾ ತಪ್ಪು ತಿಳ್ಕೊಂಡಿದ್ದೀನಿ, ಗೊತ್ತಿರ್ಲಿಲ್ಲ ಅವ್ವ, ಎಲ್ಲಾ ಓಣ್ಯಾಗ ಹೇಳಿದ್ರು ನೀವ್ ಬಾಳ ಕಷ್ಟ ಬಿದ್ದೀರಿ ಅಂತ ಹಿಂದ, ಅದಕ್ಕೆ ನಾನು ನಿನ್ ತಪ್ಪು ಮಾಡ್ಬಿಟ್ಟೆ, ನಾನು ಇನ್ ಮಾಲ್ ಚಂದ ನೋಡ್ಕೊಂತೇನ್ರಿ ನಿಮ್ಮನ್ನ. ಅಲ್ರಿ ಎಂತ ಕಟ್ಟಗಾದ್ರೂ ಕರಗಲೇಬೇಕು, ತೋರ್ಸೋ ಪ್ರೀತಿಗೆ ಮೃಗಾನ ಕರಗತ್ತಂತ, ಇನ್ನಾತಿ ಕರಗುದಿಲ್ಲ, ಕರಗಕ್ ಶುರು ಮಾಡಿದ್ಲು ದಿನೇ. ಏನ್ ಬಿಸಿ ರೊಟ್ಟಿ ಮಾಡ್ಕೊಡ್ತಿದ್ಲು ಸೊಸಿ, ಕಾಲ್ ಒತ್ತಿದ್ಲು, ಹಾಸಿಗೆ ಹಾಸ್ಕೊಡ್ತಿದ್ಲು, ಮುಂಜಾನೆ ತಂಗಳ ಕಸು ಎಲ್ಲಾ ಕೆಲಸ ಮಾಡೋಕೆ. ನೋಡಿ ಅತ್ತಿಗೆ ಅನ್ಸ್ತ ಕಣಿಕರ ಬಂತ್ರಿ ಪಾಪ, ಎಷ್ಟ್ ಮಾಡ್ತದಲ್ಲ ನನ್ ಸೊಸಿ, ನನ್ ಬಗ್ಗೆ ಯಾರ ಹೇಳಾರಕಿಗೆ ಇಂತ ಒಳ್ಳೆ ಸೊಸಿ ಸುಮ್ಮನೆ ನಾ ಟಾರ್ಚರ್ ಕೊಟ್ಟೆ, ತೊಂದ್ರೆ ಕೊಟ್ಟಿನಲ್ಲ ಅಂತ ಆಕಿಗೆ ಫೀಲಿಂಗ್ ಆಗಿ ಶುರುವಾಯ್ತು. ಆಮೇಲೆ ಅತ್ತಿನ ಬೇಗ ಹೇಳಕತ್ಬಿಟ್ಟು ದೌಡ ಹೇಳಕತ್ಬಿಟ್ರಿ, ಅಂಗ್ಳ ಕಸ ಹೊಡಿದು, ರಂಗೋಲಿ ಹಾಕೋದು, ಯವ್ವ ನೀ ರೊಟ್ಟಿ ಮಾಡೋ ನಾನು ಪಲ್ಯ ಮಾಡ್ಕೊಡ್ತೀನಿ ಅಂತಂದ. ಬ್ಯಾಡ್ರಿ ಅತ್ಯಾರ ನೀವ್ ಸುಮ್ನೆ ಕುಂದ್ರಿ ಅಂತ ಸೊಸಿ. ಇಲ್ಲವೇ ಅವ್ವ ನೀ ದಂಡಿದಿ, ನನಗೋಸ್ಕರ ಇಷ್ಟು ಕಷ್ಟ ಬೀಳಕತ್ತಿದಿ ಮಣಿಗೆ, ನಾನು ಮಾಡ್ತೀನಿ. 1 ತಿಂಗಳಾತ್ರಿ. ಅತ್ತಿಗೆ ಹೆಲ್ಪ್ ಮಾಡೋದ್ ನೋಡಿ, ಸಹಾಯ ಮಾಡೋದ್ ನೋಡಿ ಸೊಸಿಗೆ ಕಣಿಕರ ಬರಕ್ ಶುರು ಆಗ್ಬಿಡ್ತೀವಿ. ಯಪ್ಪ ಇಂತ ಅತ್ತಿ ಇಟ್ಕೊಂಡ್ ನಾನು ವಿಷ ಹಾಕಕ್ ಶುರು ಮಾಡ್ಬಿಟ್ಟೆ ನೋಡ್ಬೇಕು. ಇನ್ನೊಂದ್ ತಿಂಗಳದಾಗ ಸಾಯ್ತಾಳ, ಬೇಡ ಸ್ವಾಮಿಗಳ ಹತ್ರ ಹೋಗ್ಬೇಕು ನಾನು, ಅತ್ತಿ ಬೇಕು ನನಗಿಕ್ಕಿ ಅಂತ ಮತ್ತೆ ಸ್ವಾಮಿಗಳ ಹತ್ರ ಓಡೋದ್ಲು. ಯಪ್ಪ ಸ್ವಾಮಿಗಳನ್ನ ಯಾಕೆ 2 ತಿಂಗಳ ಆತನ ಈಗ 1 ತಿಂಗಳ ಆತನ ಅಂತಂದ್ರ, ಇಲ್ಲ ಯಪ್ಪ ನನಗ ಅತ್ತಿ ಬೇಕು. ಯಾಕಂದ್ರ ಇಂತ ಒಳ್ಳೆ ಅತ್ತಿ ನಾನ್ ನೋಡ್ಲೇ ಇಲ್ಲ ಯಪ್ಪ ನಾನು. ಅಲ್ಲ ನೀ ಮೊದ್ಲಾರ ಹೇಳ್ಬೇಕು, ಇಲ್ಲಿ 1 ತಿಂಗಳಾಗೈತಿ, ಫುಲ್ ಕರಗಾಕತ್ಬಿಟ್ಟಾಳಕಿ ಒಳಗ. ಇಲ್ಲ ಯಪ್ಪ ಒಂದ್ ರೌಂಡ್ ದಪ್ಪ ಆಗ್ಯಾಳಕಿ, ಕಲರ್ ಬಂದಾಳ. ಹಂಗಾದ ಹೊಕ್ಕಳಿಗೆ ಇನ್ನೊಂದ್ ತಿಂಗಳ ಬೇಡ ಯಪ್ಪ ಸ್ವಾಮಿ, ನೀವು ಸಾಯಿಸುವಾಕ ಕೊಟ್ಟಿರೋ ಪೌಡರ್ನ ಬದುಕಿಸೋ ಪೌಡರ್ನ ಇರುತ್ತೆ, ಅದಕ್ಕೆ ನಿಮ್ ಸ್ವಾಮಿಗಳು ಅನ್ನೋದು ನಾನು. ಬಾಡ ಯಪ್ಪ ಏನಾರ ಮಾಡ. ಅದಕ್ಕೆ ಸ್ವಾಮಿಗಳು ಹೇಳಿದ್ರು, ಹುಚ್ಚಿ ನೀನ್ ಮಾಡಿದಂತೆ ನಾನ್ ಮಾಡಕ್ ಆಗೋದಿಲ್ಲ, ನಾನ್ ಕೊಟ್ಟಿದ್ದು ಬೇರೆ ಏನಿಲ್ಲ, ಬಾದಾಮಿ, ಪಿಸ್ತಾ, ಕಲ್ಸಕ್ಕರೆ ಪುಡಿ ಮಾಡಿ ಕೊಟ್ಟಿರೋ ಪೌಡರ್ ಅದಷ್ಟೇನೆ. ನೋಡು ನಾವು ಪ್ರೀತಿಯಿಂದ ಇನ್ನೊಬ್ರು ನೋಡಿದ್ರೆ ನಮ್ಮನ್ನು ಅವ್ರ ಪ್ರೀತಿಯಿಂದ ನೋಡ್ತಾರ ಅನ್ನೋದಕ್ಕೆ ನಾನು ಹಾಕೊಟ್ಟೆ ನಿನಗೆ. ಇಷ್ಟ ಮಗಳ, ನಾವು ಎಷ್ಟು ಪ್ರೀತಿಯಿಂದ ನೋಡ್ಕೋತೀವೋ ಅವರು ನಮ್ಮನ್ನ ಅಷ್ಟೇ ಪ್ರೀತಿಯಿಂದ ನೋಡ್ಕೊಂತಾರೆ. ಎದುರುಗಡೆ ಇರೋ ವ್ಯಕ್ತಿನ ಕನ್ನಡಿ ತರ ನೋಡ್ಕೋಬೇಕು ನಾವು. ಹತ್ರ ಅಳತ್ತ ಕನ್ನಡಿ, ನಗ್ತರ ನಗತ್ತ, ಸಿಟ್ ಮಾಡ್ಕೊಂಡ್ರೆ ಅದು ಸಿಟ್ ಮಾಡ್ಕೊಂತ, ಇಷ್ಟೇ ಜೀವನ ಮಗಳ. ಟೈಮ್ ಮೇಲೆ ಅಭಾವದಿಂದ ಗಣೇಶ್ ಸರ್ ಸೊನ್ನೆ ಮಾಡ್ತಾ ಇದಾರೆ. ನಾನು ನೀವು ನಗ್ಲಿ ಅಂತೇಳಿ ಈ ಸ್ಟೋರಿಗಳನ್ನ ಹೇಳಿದೆ, ಇದ್ರಲ್ಲಿ ಏನಾದ್ರೂ ನಾನು ಮಾತಾಡಿದ ತಪ್ಪೇನಾರಾಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ ನನ್ನ ಮೇಲೆ.